ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಅಕಾರ ಉಕಾರ ಮಕಾರ ಹೇಗೆ ಮಾಡೋದು ಅಂತ ಮುಂಚೆ ಒಂದು ವಿಡಿಯೋದಲ್ಲಿ ತೋರಿಸಿತ್ತು. ಅದು ಮಲಕ್ಕೊಂಡು ಹೇಗೆ ರಿಲ್ಯಾಕ್ಸ್ ಮಾಡೋದು ಶವಾಸನದಲ್ಲಿ ಅಂತ ತೋರಿಸಿದ್ದೆ. ಇವತ್ತು ಕೂತ್ಕೊಂಡು ಹೇಗೆ ಮಾಡೋದು ಅಂತೇಳಿ. ಇದನ್ನು ಆ್ಯಕ್ಚುಲಿ ವಜ್ರಾಸನದಲ್ಲಿ ಮಾಡಿದ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಇದು ವಜ್ರಾಸನದಲ್ಲಿ ಕೂತ್ಕೊಳ್ಳೋಕೆ ತುಂಬ ಜನಕ್ಕಾಗಲ್ಲ, ವಯಸ್ಸಾಗಿರೋರಿಗೆ. ಅಂಥವ್ರಿಗೆ ಹೆಲ್ಪ್ ಆಗಲಿ ಯಾವ ರೀತಿ ಕೂತ್ಕೊಂಡು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಸುಖಾಸನದಲ್ಲಿ ಕೂತ್ಕೋಬೇಕು. ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೋಬೇಕು. ಅದ್ರ ಮುಂಚೆನೂ ಹೇಳಿದ್ದೀನಲ್ಲ, ಅಕಾರ ಹೇಳಬೇಕಾದ್ರೆ ಚಿನ್ಮುದ್ರ, ಉಕಾರ ಹೇಳಬೇಕಾದ್ರೆ ಚಿನ್ಮಯ ಮುದ್ರ, ಮಕಾರ ಹೇಳಬೇಕಾದ್ರೆ ಆದಿಮುದ್ರ. ಇದು ಚಿನ್ಮುದ್ರ, ಚಿನ್ಮಯ ಮುದ್ರ, ಆದಿಮುದ್ರ. ಚಿನ್ಮುದ್ರದಲ್ಲಿ ಅಕಾರ ಹೇಳಬೇಕಾದ್ರೆ ಕೈಗಳನ್ನು ಈ ಥರ ಮಂಡಿ ಮೇಲೆ ಇಟ್ಕೋಬೇಕಾಗತ್ತೆ. 3 ಬಾರಿ ಆಕಾರ ಹೇಳಬೇಕು. ಹೊಟ್ಟೆ ತುಂಬ ಉಸಿರು ತೊಗೊಂಡು ನಿಧಾನ ದೀರ್ಘವಾಗಿ ಉಸಿರನ್ನು ಹೊರಗೆ ಹಾಕಬೇಕು. ಇಲ್ಲಿ ತನಕ ತೊಗೊಂಡಿರಬೇಕು. ಈಗ ಉಕಾರ ಹೇಳಬೇಕಾದ್ರೆ ಕೈಗಳನ್ನು ತೊಡೆ ಮಧ್ಯಕ್ಕೆ ಇಟ್ಕೋಬೇಕು. ಹೀಗೆ ಇದನ್ನು ಅಷ್ಟೇ 3 ಬಾರಿ ಹೇಳಬೇಕು. ಉಕಾರ ಎದೆ ಭಾಗದಲ್ಲಿ ಉಸಿರು ತೊಗೋಬೇಕು. ಅವಾಗ ಇಲ್ಲಿ ಉಸಿರು ತೊಗೋಬಾರ್ದು, ಈ ಭಾಗದಲ್ಲಿ ಮಾತ್ರ. ಇದನ್ನು ಗಮನಿಸ್ತಾ ಇದಾದ ಮೇಲೆ ಕೈಗಳನ್ನು ಆದಿಮುದ್ರದಲ್ಲಿ ಇಟ್ಕೊಂಡು ತೊಡೆಯ ಮೂಲಕ್ಕೆ ಇಟ್ಕೋಬೇಕು. ಪೆಲ್ವಿಕ್ ಪಾಯಿಂಟ್ ಹತ್ರ ಇಟ್ಕೋಬೇಕು ಆದಿಮುದ್ರ ಮಾಡಬೇಕಾದ್ರೆ. ಆಗ ಮುಖದ ಭಾಗ ಮಾತ್ರ ಗಮನಿಸ್ತಾ ಉಸಿರು ತೊಗೊಂಡು ಮಕಾರ ಹೇಳಬೇಕು. ಅಕಾರ ಹೇಳಬೇಕಾದ್ರೆ ಕೈ ಇಲ್ಲಿರಬೇಕು. ಉಕಾರ ಹೇಳಬೇಕಾದ್ರೆ ಚಿನ್ಮಯ ಮುದ್ರದಲ್ಲಿ ಕೈ ಮಧ್ಯದಲ್ಲಿರಬೇಕು, ತೊಡೆ ಮಧ್ಯದಲ್ಲಿ. ಮಕಾರ ಹೇಳಬೇಕಾದ್ರೆ ಆದಿಮುದ್ರ ಕೈಯನ್ನು ತೊಡೆಯ ಮೂಲಕ್ಕೆ ಇಟ್ಕೊಂಡಿರಬೇಕು ಮಕಾರ ಹೇಳಬೇಕಾದ್ರೆ. ಇದು ನೀವು ಮನೆಯಲ್ಲಿ 5-5 ಸಲ ಮಾಡ್ಕೊಳ್ಳಿ. 5 ಸಲ 6 ಸಲ ಎಷ್ಟು ಸಲ ಬೇಕಾದರೂ ಮಾಡ್ಕೊಳ್ಳಿ. ನಿಮಗಿನ್ನೂ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ಇಲ್ಲಿ 3 ಸಲ ಅಷ್ಟೇ ತೋರಿಸ್ತಾ ಇದ್ದೀನಿ. ಈಗ 3 ಮಾಡಾದ್ಮೇಲೆ 3 ಒಟ್ಟಿಗೆ ಹೇಳಬೇಕು ಅಂತಂದರೆ ಕೈಗಳನ್ನು ಈ ಥರ ಬ್ರಹ್ಮ ಮುದ್ರದಲ್ಲಿ ಇಟ್ಕೋಬೇಕಂದ್ರೆ ಕೆಳ ಹೊಟ್ಟೆ ಭಾಗದಲ್ಲಿ ಈ ಥರ ಹಿಂಗೆ ಇಟ್ಕೋಬೇಕು. ಇದನ್ನು ಸೇರಿಸಿ ಉಸಿರು ತೊಗೊಳ್ಬೇಕಾದ್ರೆ ಶೋಲ್ಡ್ರ್ ಚೆನ್ನಾಗಿದೆಲ್ಲ ಹೊಟ್ಟೆ ತುಂಬ, ಎದೆ ತುಂಬ, ಮುಖದ ಭಾಗದಲ್ಲಿ ಉಸಿರು ತೊಗೊಂಡಾಗ ಶೋಲ್ಡ್ರ್ ಸ್ವಲ್ಪ ಲಿಫ್ಟ್ ಆಗುತ್ತೆ. ಉಸಿರನ್ನು ಹೊರಗೆ ಬಿಡಬೇಕಾದ್ರೆ ಅಕಾರ ಉಕಾರ ಮಕಾರ 3 ಒಟ್ಟಿಗೆ ಹೇಳಿ ಉಸಿರನ್ನು ಹೊರಗೆ ಬಿಡಬೇಕಾದ್ರೆ ನಿಧಾನ ಶೋಲ್ಡ್ರನ್ನ ಡ್ರಾಪ್ ಮಾಡಬೇಕಾದ ಹಿಂದಕ್ಕೆ ಈ ಥರ ರೋಲ್ ಮಾಡಿಕೊಂಡು ಡ್ರಾಪ್ ಮಾಡಬೇಕಾಗತ್ತೆ. ಸುಖಾಸನದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನೆಲ್ಲ ಮಾಡೋಕ್ಕೆ. ವಜ್ರಾಸನದಲ್ಲಿ ಚೆನ್ನಾಗಿ ಬರುತ್ತೆ. ಪೋಸ್ಚರ್ ಕರೆಕ್ಟಾಗಿ ಕೂತಿರುತ್ತೆ, ಬೆನ್ನಿನ್ನೂ ಚೆನ್ನಾಗಿ ನೇರ ಇರೋದ್ರಿಂದ. ಈಗ ಸಿಂಪಲ್ ಟೆಕ್ನಿಕ್ ಅಂತ ನಾನು ಇದನ್ನು ತೋರಿಸ್ತಿರೋದಂದರೆ ಎಲ್ಲರೂ ಮಾಡೋ ಅಂಥದ್ದು. ವಯಸ್ಸಾದವರು, ಮಂಡಿ ನೋವಿರೋರು ಎಲ್ಲರೂ ಈ ಥರ ಬೇಕಾದ್ರೆ ಇನ್ನೂ ಸ್ವಲ್ಪ ಹೈಟಲ್ಲಿ ಚೇರ್ ಮೇಲೆ ಸೋಫಾ ಮೇಲೆ ಕೂತ್ಕೊಂಡು ಇದನ್ನು ಮಾಡ್ಕೊಳ್ಳಿ. ತುಂಬ ಉಪಯೋಗ ಇದೆ. ಇದು ಮಾಡೋದ್ರಿಂದ ಜೀರ್ಣಾಂಗ ಕ್ರಿಯೆ ಚೆನ್ನಾಗಾಗುತ್ತೆ. ಹೊಟ್ಟೆ ಭಾಗದಲ್ಲಿ ಪ್ರತಿಯೊಂದು ಅಂಗಗಳಿಗೂ ಚೇತನ ಆಗುತ್ತೆ, ಸಚೇತನಗೊಳ್ತವೆ. ಈ ಭಾಗದಲ್ಲೆಲ್ಲನ ಡೈಜೆಷನ್ ಚೆನ್ನಾಗಾಗುತ್ತೆ, ಮೋಷನ್ ಚೆನ್ನಾಗಾಗುತ್ತೆ. ಮುಖ್ಯವಾಗಿ ನಿದ್ದೆ ಚೆನ್ನಾಗಿ ಬರುತ್ತೆ. ನಿದ್ದೆ ಚೆನ್ನಾಗಿ ಮಾಡಿದ್ರೇ ಮನುಷ್ಯನಿಗೆ ಆರೋಗ್ಯ ಇರೋದು. ಅವಾಗ ಡೈಜೆಷನ್ ಚೆನ್ನಾಗಿ, ನಿದ್ದೆ ಸರಿಗೆ ಮಾಡಲಿಲ್ಲ ಅಂದರೆ ಇಂಡೈಜೆಷನ್ ಶುರುವಾಗುತ್ತೆ, ಮೋಷನ್ ಸರಿಗಾಗಲ್ಲ. ಈ ಥರದ ನಾನಾ ಥರದ್ದು ಕಾರಣಗಳು ಬರುತ್ತೆ. ನಮ್ಮದು ಆರೋಗ್ಯದಲ್ಲಿ ಸಮಸ್ಯೆಗಳು ಬರುತ್ತೆ. ಇದನ್ನೆಲ್ಲ ಮಾಡಿ ಮಧ್ಯಪ್ರದೇಶವನ್ನು ಚೆನ್ನಾಗಿ ಇಟ್ಕೋಬೇಕು. ಈ ಭಾಗ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ಅನೇಕ ರೋಗಗಳಿಗೆ ನಾವು ರೋಗಗಳನ್ನ ನಿವಾರಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನೆಲ್ಲ ಉಪಯೋಗ ಮಾಡ್ಕೊಳ್ಳಿ. ಮುಂಚಿನ ವಿಡಿಯೋಗಳಲ್ಲೂ ನೋಡಿ ಅದನ್ನು ಏನಂತ ಕಮೆಂಟ್ ಹಾಕಿ, ನನಗೂ ಅರ್ಥ ಆಗುತ್ತೆ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿ. ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಆಗಬೇಡಿ. ತುಂಬ ಜನಕ್ಕೆ ತಲುಪಲಿ ಅಂತ ನಾನು ಮಾಡ್ತಾ ಇರೋದು ಈ ವಿಡಿಯೋಸ್ ಎಲ್ಲನ. ಮಾತ್ರೆ ಇಲ್ದಲೇ ಹೇಗೆ ವಾಸಿ ಮಾಡ್ಕೊಳ್ಬೇಕು ನಮ್ಮ ಶರೀರದಲ್ಲಿ ಅನೇಕ ರೋಗಗಳನ್ನ ಅಂತ ಸಿಂಪಲ್ ಟೆಕ್ನಿಕ್ಕಿಂದ ತೋರಿಸ್ತಿರೋದು. ಕೈಗಳನ್ನೀಗ ಚಿನ್ಮುದ್ರದಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಕುತ್ತಿಗೆ ನೇರ, ಬೆನ್ನೇರ, ಮುಖ ಶಾಂತವಾಗಿರಬೇಕು. ಹೊಟ್ಟೆ ತುಂಬ ಉಸಿರು ತೊಗೋಬೇಕು ನೋಡಿ. ಹೊಟ್ಟೆ ಭಾಗವನ್ನು ಸ್ವಲ್ಪ ಹೊತ್ತು ಗಮನಿಸ್ತಾ ಕೂತ್ಕೊಳ್ಳಿ. ಈಗ ನಿಧಾನ ಕೈಗಳನ್ನು ಚಿನ್ಮಯ ಮುದ್ರದಲ್ಲಿ ಇಟ್ಕೋಬೇಕು. ಚಿನ್ಮಯ ಮುದ್ರದಲ್ಲಿ ತೊಡೆ ಮಧ್ಯಕ್ಕೆ ಇಟ್ಕೋಬೇಕು. ಈಗ ಉಕಾರ ಎದೆ ಭಾಗದಲ್ಲಿ ಮಾತ್ರ, ಈ ಭಾಗದಲ್ಲಿ ಉಸಿರು ತೊಗೊಂಡು
3 ಬಾರಿ ಉಕಾರ ಹೇಳೋಣ. ಬ್ರೀತ್ ಇನ್, ಓ, ರಿಲ್ಯಾಕ್ಸ್. ಇದೇ ಭಾಗವನ್ನೇ ಸ್ವಲ್ಪ ಹೊತ್ತು ಗಮನಿಸ್ತಾ ಇರಿ. ಈಗ ಕೈಗಳನ್ನು ಆದಿ ಮುದ್ರದಲ್ಲಿ ತೊಡೆಯ ಮೂಲಕ್ಕೆ ಇಟ್ಕೋಬೇಕು. ಹೀಗೆ ಮುಖದ ಭಾಗ ಮಾತ್ರ ಗಮನಿಸ್ತಾ ಅಲ್ಲೇ ಉಸಿರು ತೊಗೊಂಡು ಹೇಳಬೇಕು. ಎದೆ ಭಾಗ ಹೊಟ್ಟೆ ಭಾಗ ತನಕ ಹೋಗಬಾರ್ದು. ಈಗ ಉಸಿರು ಬ್ರೀತ್ ಇನ್ ಮಕಾರ, ರಿಲ್ಯಾಕ್ಸ್. ಸ್ವಲ್ಪ ಹೊತ್ತು ಒಂದೊಂದು ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಗಮನಿಸ್ತಾ ಕೂತ್ಕೊಳ್ಳಿ. ಇಲ್ಲಿ ನಾನು ಬೇಗ ಬೇಗ ತೋರಿಸ್ತಾ ಇದ್ದೀನಿ. ಈಗ ನಿಧಾನ ಕಣ್ಬಿಡಿ. ಈಗ ಕೈಗಳನ್ನು ಬ್ರಹ್ಮ ಮುದ್ರದಲ್ಲಿ ಇಟ್ಕೋಬೇಕು. ಈಗ 3 ಒಟ್ಟಿಗೆ ಹೇಳಬೇಕು. ಅಕಾರ, ಉಕಾರ, ಮಕಾರ. ಹೀಗೆ ಕೈಯನ್ನು ಕೆಳ ಹೊಟ್ಟೆ ಭಾಗಕ್ಕೆ ಈ ಥರ ಇಟ್ಕೋಬೇಕು. ಇಟ್ಕೊಂಡು ಈಗ ಇನ್ಹೇಲ್ ಮಾಡಬೇಕು. ಅಷ್ಟೇ. ಸ್ವಲ್ಪ ಹೊತ್ತು ಅಕಾರ, ಉಕಾರ, ಮಕಾರ ಎಲ್ಲ ಗಮನಿಸ್ತಾ ಕೂತ್ಕೊಳ್ಳಿ ಮನೇಲಿ ಮಾಡುವಾಗ. ಮತ್ತು ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ, ಅಥವಾ ಧ್ಯಾನ ಮುದ್ರದಲ್ಲಿ ಬೇಕಾದ್ರೂ ಕೈಗಳನ್ನು ಈ ಥರ ಇಟ್ಕೊಳ್ಳಿ. ಒಂದು 5 ನಿಮಿಷ ಕಣ್ಮುಚ್ಚಿ ಹಾಗೇ ಕೂತ್ಕೊಳ್ಳಿ. ಹಾಗೆ ಮೆಡಿಟೇಷನ್ ಮಾಡಿ. ಒಂದು 5 ನಿಮಿಷ ಆದಮೇಲೆ, ಅಂದರೆ ಅಕಾರ, ಉಕಾರ, ಮಕಾರ ಹೇಳಿರ್ತೀರಲ್ಲ, ಬಾಡಿ ಮೈಂಡ್ ಎರಡೂ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ ಚೆನ್ನಾಗಿ. ನೀವು ಧ್ಯಾನ ಮುದ್ರದಲ್ಲಿ ಕೈ ಇಟ್ಕೊಂಡು ಕೂತ್ಕೊಂಡಾಗ ಇನ್ನೂ ಚೆನ್ನಾಗಿ ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಹಾಗೆ ಮೆಡಿಟೇಷನ್ ಧ್ಯಾನ ಮಾಡ್ತಾಯಿರಿ. ಸ್ವಲ್ಪ ಹೊತ್ತಾದಮೇಲೆ ಕೈಗಳನ್ನು ಈಗ ಉಜ್ಜಬೇಕು. ಒಂದು 5 ನಿಮಿಷ ಆದಮೇಲೆ ಕೈಗಳನ್ನು ಚೆನ್ನಾಗಿ ಉಜ್ಜಿ ಆ ಶಾಖನ ಕಣ್ಣಿಗೆ ಕೊಡಬೇಕು. ಕಣ್ಣಿನ ಸುತ್ತ ಇರೋ ಕಣ್ಣು ಸಾಕೆಟ್ ಮೇಲೆ ಇಟ್ಕೋಬೇಕು. ಹೀಗೆ ಕಣ್ಣುಗುಡ್ಡೆಗಳನ್ನು ಒತ್ತಬಾರ್ದು. ಹಸ್ತಗಳು ಕಪ್ ಶೇಪಲ್ಲಿರಬೇಕು. ಈ ಥರ ಇಟ್ಕೊಂಡು ಸ್ವಲ್ಪ ಹೊತ್ತು ಆ ಬಿಸಿ ಕಣ್ಣುಗಳಿಗೆ, ಕಣ್ಣಿನ ಸುತ್ತ ಇರೋ ಮಾಂಸಖಂಡಗಳಿಗೆಲ್ಲ ತಲುಪಬೇಕು. ಈಗ ನಿಧಾನ ಮುಖ ಒರೆಸ್ಕೊಂಡಿಗೆ ನಿಧಾನ ಕಣ್ಬಿಡಬೇಕು. ತಕ್ಷಣ ಕಣ್ಬಿಡಬಾರ್ದು. ಈ ಥರ ಮಾಡ್ಕೊಳ್ಳಿ. ಮುದ್ರೆಗಳೆಲ್ಲ ಕರೆಕ್ಟಾಗಿ ಹೇಳಿದ್ದೀನಲ್ಲ, ಅದನ್ನು ಒತ್ತಬಾರ್ದು. ಬೆರಳಿನ ತುದಿಗಳನ್ನು ಫೆದರ್ ಟಚ್ ಇರಬೇಕು. ಈ ಥರ ನಿಮಗೆ ಹಾರ್ಟ್ ಬೀಟು ಇಲ್ಲಿ ಕೇಳಿಸ್ತಾ ಇರಬೇಕು. ಆ ರೀತಿ ಇಟ್ಕೋಬೇಕು. ಚಿನ್ಮುದ್ರ ಮಾಡಬೇಕು. ಈ ಥರ ಒತ್ತಬಾರ್ದು. ಇದು ಚಿನ್ಮುದ್ರ, ಚಿನ್ಮಯ ಮುದ್ರ, ಆದಿ ಮುದ್ರ. ಇದು ಮಾಡ್ಕೊಳ್ಳಿ. ಎಲ್ಲರೂ ಉಪಯೋಗ ಪಡ್ಕೊಳ್ಳಿ. ಇದು ಬೇರೆಯವ್ರಿಗೂ ಹೇಳಿ. ಮಾಡಿದ್ರೇ ಅದು ಗೊತ್ತಾಗುತ್ತೆ ಏನು ಬೆನಿಫಿಟ್ ಇದೆ ಇದರಿಂದ ಅಂತ. ಒಂದು ದಿವಸ ಮಾಡಿ ಸುಮ್ಮನಾಗಬೇಡಿ. ಸುಮ್ಮನೆ ನೋಡ್ಬಿಟ್ಟು ಸುಮ್ಮನಾಗಬೇಡಿ. ವಿಡಿಯೋ ನೋಡಿಬಿಟ್ಟು ನೀವು ಅದನ್ನು ಅಭ್ಯಾಸ ಮಾಡಿ. ಅಭ್ಯಾಸ ಮಾಡಿದಾಗ ಅದರದ್ದು ಲಾಭ ಗೊತ್ತಾಗುತ್ತೆ. ಉಪಯೋಗ ಪಡ್ಕೊಳ್ಳಿ. ಬೇರೆಯವ್ರಿಗೂ ಹಂಚಿ ಇದನ್ನು. ನಮಸ್ತೆ.